ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಮೋಟೋ ವ್ಲಾಗ್ಗೆ. ಗಾಡೀಲಿ ಹೋಗ್ತಾ ವ್ಲಾಗ್ ಮಾಡೋದ್ರಿಂದ ಮೋಟೋ ವ್ಲಾಗ್ ಅಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಯೋಚನೆ ಬಂತು. ಏನು ಅಂದರೆ ಗಾಡಿ ರಿವ್ಯೂ ಮಾಡೋದು. ಎಷ್ಟು ಒಳ್ಳೆ ಹುಡುಗ ನೀನು ಜಾಣ್ ಮುಂಡೆದೆ. ಯಾವ ಗಾಡಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೊ ರೈಡರ್ ಅಂತೂ ಆಗೋಕ್ಕಾಗಲಿಲ್ಲ. ರೈಡರ್ ಗಾಡಿನಾದ್ರೂ ರಿವ್ಯೂ ಮಾಡೋಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಗಾಡಿ ರಿವ್ಯೂ ಮಾಡೋದನ್ನು ಮೋಟೋ ವ್ಲಾಗ್ ಅಂತ ಬನ್ನಿ. ನಮ್ಮ ಹತ್ರ ಕೀನೂ ಇದೆ, ರೈಡರು. ಇಲ್ಲಿ ರೈಡರ್ ಗಾಡಿನೂ ಇದೆ. ಗಾಡೀಲಿ ಡಿಕ್ಕಿ ಸ್ಟೋರೇಜು ಇದೆ ಅಂತ ಹೇಳಿದ್ರು. ನೋಡ್ಕೊಂಬಿಡೋಣ. ಓಕೆ, ಒಂದು ಮೊಬೈಲ್ ಮಡಿಕೊಬೋದು, ಪರ್ಸು ಇಲ್ಲ ಡಾಕ್ಯುಮೆಂಟ್ಸ್ಗಳು. ಓಕೆ, ಸೊ ಬನ್ನಿ ಹೋಗುವ. ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇದ್ದೀನಿ, ಇದು ನೋಡುವ. ಹಾಯ್. ಸೀಟಿಂಗ್ ಪೊಸಿಷನ್ ಡ್ಯೂಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೈತೆ ಗುರು. ಎಲ್ಲಿ ಹೋಗುತ್ತೆ ನಿಮ್ಮ ಗಂಡಸರು? ಸೌಂಡ್ ಸ್ವಲ್ಪ ಕೇಳಿಸ್ಕೊಡ್ರಿ. ನೈಸ್, ಸ್ಮೂತಾಗಿದೆ ಗುರು ಗಾಡಿ. ಸಕ್ಕತ್ತಾಗೈತೆ ಗುರು, ಸೀರಿಯಸ್ ಆಗಿ ಓಡಿಸೋದಕ್ಕೆ. ಸ್ಪೋರ್ಟಿ ಡ್ಯೂಕಿನ್ನ ಸ್ವಲ್ಪ ಸ್ಪೋರ್ಟಿಯಾಗಿ, ಸ್ವಲ್ಪ ರೈಡರ್ ಅಂತ ಅಂದ್ಬಿಟ್ಟು ಇದಕ್ಕೆ ನೇಮ್ ಕೊಟ್ಟವ್ರ. ರೈಡಿಂಗ್ ಪೊಸಿಷನ್ ಚೆನ್ನಾಗೈತೆ ಅಂತ. ಸೀರಿಯಸ್ ಆಗಿ ಡ್ಯೂಕ್ಕಿಂತ ಚೆನ್ನಾಗೇ ಐತೆ ಮತ್ತು ಸ್ಮೂತಾಗಿ ಐತೆ ಓಡಿಸೋದಕ್ಕೆ. ಬಟ್ ರೋಡ್ ಅಷ್ಟು ಸ್ಮೂತಾಗಿಲ್ಲ. ಗಾಡಿ ಇರೋವಷ್ಟು ಸ್ಮೂತು ರೋಡ್ಗಳು ಇದ್ಬಿಟ್ಟಿದ್ರೆ ಏನು ಸಕ್ಕತ್ತಾಗಿರೋದಲ್ಲ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಏನೇ ಹೇಳ್ರಿ, ಬಟ್ ಡ್ಯೂಕ್ ಓಡಿಸೋ ಅಷ್ಟಲ್ಲಿರೋ ಮಜಾ ಬೇರೆ ಗಾಡೀಲಿ ಸಿಗಲ್ಲ. ಅಷ್ಟು ಸ್ಪೀಡಾಗಲಿ. ಇದು 125cc. ಫಸ್ಟು ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ರೈಡಿಂಗ್ ಪೊಸಿಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಪೋರ್ಟಿಯಾಗಿ ಐತೆ. ಬಟ್ ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ 125cc ಗಾಡೀಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಪಿಕಪ್ಪು 125cc ಇರೋಷ್ಟು ಅಂತ ಅನಿಸಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ. 150 ಗಾಡಿ ಓಡಿಸೋ ಥರ ಫೀಲ್ ಆಗ್ತೈತೆ ಗುರು ನನಗೆ. ಸೊ ಬ್ರೇಕು ಚೆನ್ನಾಗಿದೆ, ಬಟ್ ಗೇರ್ ಶಿಫ್ಟಿಂಗು ಓಕೆ. 5 ಗೇರ್ ಇರೋದು, 6 ಗೇರ್ ಹಾಕೋಣ ಅಂತ ಅಂದ್ಕೊಂಡೆ. ಮೂಡ್ ಖರಾಬ್ ಕರ್ಲಿ. ಸೊ ಇದು ಬಂದು 11.2 bhp ಪವರು. ಸೊ 11.2 ಟಾರ್ಕು ಅಷ್ಟೇ ಐತೆ, bhpನೂ ಅಷ್ಟೇ ಐತೆ. ಹೆಂಗೆ ಮೇಂಟೈನ್ ಮಾಡೋರಲ್ಲ ಗುರು. ಸ್ಪೀಡು ಪರವಾಗಿಲ್ಲ ಗುರು. ಸಿಟಿ ಟ್ರಾವೆಲಿಂಗ್ಗೆ ಪಕ್ಕ ಜಸ್ಟಿಫೈ ಮಾಡಿದೆ ಗುರು 125cc. ಸೀಟಿಂಗ್ ಪೊಸಿಷನ್ನು ಅದೆಲ್ಲ ಲಾಂಗ್ ಡ್ರೈವ್ಗೆ ಅಂತ ಅಂದ್ಬಿಟ್ಟು ನೋಡಬೇಕು. ಆರನ್ಯನು ಸ್ವಲ್ಪ ಲೌಡ್ ಇರಬೇಕಿತ್ತು ಗುರು. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ನಾನೀಗ ಮಾಡ್ತಾ ಇರೋದು ಗಾಡಿ ರಿವ್ಯೂನ. ಸೊ ಇದನ್ನು ಮೋಟೋ ವ್ಲಾಗ್ ಅಂತ ಅಂತಾರೆ, ಇಲ್ಲ ಗಾಡಿ ರಿವ್ಯೂ ಅಂತ ಅಂತಾರೆ, ಗೊತ್ತಿಲ್ಲ ನನಗೆ. ಸೊ ಅದು ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದು. ಸೊ ನಿಮ್ಮ ಅನಿಸಿಕೆ ಏನು? ನನಗೆ ಇದನ್ನು ಯಾರು ರಿವ್ಯೂ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಂತ ಎಲ್ಲ ಡೌ ಮಾಡಲ್ಲ. ನೋಡೋಣ, ಇದನ್ನು ಒಂದು ಟ್ರೈ ಮಾಡೋಣ ವಿಡಿಯೋ ಮಾಡಿ. ಇದನ್ನು ಯಾರಾದರೂ ಒಂಚೂರು ವ್ಯೂಸ್ ಯಾರು ಬಂದರೆ ಬರಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೋಡುವ. 1,22,000 ಇದೆ ಇದರದ್ದು ಪ್ರೈಸು ತೊಗೊಂಡಾಗ. 23 ಮಾಡಲ್ ಇದು. ಡಿಸ್ಕ್ ಬ್ರೇಕ್ ಆಪ್ಷನ್ ಟೋಟಲ್ ಇದರಲ್ಲಿ ಬಂದು ಈ ರೋಡಲ್ಲಿ ಎಷ್ಟು ಗುಂಡಿ ಇತ್ತು ಅಷ್ಟು ವೇರಿಯಂಟ್ ಐತೆ ಗುರು. ಅಂದರೆ ಸಿಕ್ಕಾಪಟ್ಟೆ ವೇರಿಯಂಟ್ಗಳು ಐತೆ. 6 ವೇರಿಯಂಟ್ ಐತೆ. ಒಂದು ಡ್ರಮ್ ಬ್ರೇಕು, ಒಂದು ಡಿಸ್ಕ್ ಬ್ರೇಕು,
ಅಂದ್ಬಿಟ್ಟು ಏನೇನೋ ವೆರೈಟಿಗಳು ಮಾಡಿದೆ. ಮತ್ತು ಇನ್ನೊಂದು ಬ್ಲೂಟೂತ್ ಮೋಡು, ಬ್ಲೂಟೂತ್ ಹಾಕ್ಬಿಟ್ಟು ಬ್ಲೂಟೂತ್ಗೆ ಒಂದು ವೇರಿಯಂಟು ಆ ಥರ ಎಲ್ಲ ಅಂದ್ಬಿಟ್ಟು ಮಾಡೋರೆ. ಸೊ ಅದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ಸದ್ಯಕ್ಕಂತ ನೋಡೋಕೆ ಹೋಗಿಲ್ಲ ನಾನು. ಸೊ ಟಿ ವಿ ಎಸ್ ರೈಡರ್ನ ವಿಡಿಯೋ ಇದು. ಸೊ ರೈಡರ್ ಗಾಡಿ ನನಗಂತೂ ಇಷ್ಟ ಆಯಿತು ಹಂಗಂತ ಹೇಳ್ಬೋದು. ಇನ್ನು ರೆಡ್ ಲೈಟ್ ಐತೆ ಇರೋ ಯಾರು ನೋಡಿದ್ರೆ ಏನು ಅಲ್ಲೇನು ಗ್ರೀನ್ ಲೈಟ್ ಆಗೋಗುತ್ತಾ. ಹೋಗುರು ಮುಂದಕ್ಕೆ, ಒಬ್ಬ ಹೋಯ್ತಾರಂತೆ ರೆಡ್ ಲೈಟ್ ಇದ್ರು ಹೋಗಲಿ. ನಾವು ಆತರಕ್ಕೆಲ್ಲ ಹುಟ್ಟಿರೋರಲ್ಲ, ಪರವಾಗಿಲ್ಲ ನಿಧಾನ ಆದ್ರೂ. ಬೇಡ ಗುರು, ನಮ್ಮ ಗಾಡಿ ಎಲ್ಲ ಟೆಸ್ಟ್ ಮಾಡೋಕ್ಕೆ. ಕಂಟ್ರೋಲ್. ಓಕೆ, 5 ಸೆಕೆಂಡ್ಸಲ್ಲಿ ರೀಚ್ ಆಗ್ಬೋದಾ? ಆಗ್ಬೋದು ಗುರು, ಆರಾಮಾಗಿ ಆಗ್ಬೋದು. ಟ್ರಸ್ಟ್ ದ ರೈಡರ್ ಇನ್ ಯು ಬ್ರೋ. ಟ್ರಸ್ಟ್ ದ ರೈಡರ್, ಟ್ರಸ್ಟ್ ದ ರೈಡರ್. ಡೈಲಿ ಕಮ್ಯೂಟಿಗೆ ಪಕ್ಕ ಯೂಸ್ ಮಾಡ್ಬೋದು. ಮೈಲೇಜೂ 60 ಅಂತ ಹೇಳ್ತಾರೆ. ಇದಾಗದ ಕೆಲಸ. ಓ, ಕಿಲ್ ಸ್ವಿಚ್ಚೇ ಇಲ್ಲ ಗುರು. ಓ, ನಾನು ಈಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ಕಿಲ್ ಸ್ವಿಚ್ಚೇ ಇಲ್ಲ. ನನ್ನ ಪ್ರೀತಿಯ ಅಂಬಾರಿ ಗಾಡಿ ಸೈಡಿಂದನೂ ಲುಕ್ ಚೆನ್ನಾಗಿದೆ. ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ.